ಮಂಡ್ಯದ ಹುಲಿಕೆರೆ ಹಾಗೂ ಶಿವಳ್ಳಿ ಮಾರ್ಗದ ರಸ್ತೆ ಪಕ್ಕದಲ್ಲಿನ ವಿಸಿ ನಾಲೆಗೆ ಕಾರೊಂದು ಉರುಳಿ ಬಿದ್ದಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಡೆಗೋಡೆ ಇಲ್ಲದಿರುವಂಥದ್ದೇ ಈ ಒಂದು ದುರಂತಕ್ಕೆ ಕಾರಣ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾರ್ವಜನಿಕರು ಇದ್ದಾರೆ ನಮ್ಮ ಜೊತೆ, ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಒಂದು ಕಡೆ ದುರಂತಗಳು ಪದೇ ಪದೇ ಈ ಥರ ಆಗ್ತಾ ಇದೆ. ಇವತ್ತಿನ ಘಟನೆಗೆ ಕಾರಣ ಏನು? ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತದ ವಿರುದ್ಧ ಏನು ಹೇಳ್ತಾರೆ ಸರ್? ಮೊದಲನೇದಾಗಿ ಇಲ್ಲಿ ತಡೆಗೋಡೆ ಇಲ್ಲದೆ ಇರೋದು, ಮತ್ತೆ ರೋಡು ಕಿರ್ದ, 2 ವೆಹಿಕಲ್ ಬಂದರೆ ಪಾಸ್ ಆಗಲ್ಲ. ಈಗ ಅದೇ ರೀತಿ ಆಗಿರೋದು. 2 ವೆಹಿಕಲ್ ಬಂದು ಅವ್ನಿಗೆ ಸೈಡ್ ಇಲ್ಲದೇ ಕಾವಲಿ ಒಳಗೆ ಹೋಗಿರೋದು ಅವನು. ಅದೇ ಮೇಯ್ನ್ ಇಲ್ಲಿ. ಯಾರು ಈ ಸರ್ಕಾರ ಆಗ್ಬೋದು, MLA ಗಳಾಗ್ಬೋದು, MP ಗಳಾಗ್ಬೋದು, ಯಾರೂ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇದು ಆಲೆ ಇದು 4ನೇ ದುರಂತ. ಈ ದುರಂತನ ನಾವು ಬಂದವ್ರಿಗೆ, MLA ಗಳಿಗೆ, ಹಾಲಿ MLA, ಮಾಜಿ MLA ಗಳಿಗೆಲ್ಲ ದೂರು ಕೊಟ್ಟಿದ್ದೀವಿ. ಯಾರೂ ಇದು ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಯಾವತ್ತು ಪರಿಹಾರ ಸಿಗ್ತದೆ ಅಂದರೆ, ಕನಗನಗುಂಡಿ ಹತ್ರ ಆಯ್ತಲ್ಲ ಒಂದು ಬಸ್ಸು, ಆ ದುರಂತ ಇಲ್ಲೊಂದು ನಡಿಬೇಕು. ಗೌರ್ಮೆಂಟ್ ಬಸ್ ಬೀಳಬೇಕು, ಒಂದು 70 ಜನ 80 ಜನ ಸಾಯ್ಬೇಕು. ಅವತ್ತು ಇದು ಪರಿಹಾರ ಸಿಗ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದುವರೆಗೂ ಪರಿಹಾರ ಸಿಗಲ್ಲ. ಅಮ್ಮ, ನೀವೇನು ಹೇಳ್ತೀರಾ ಅಮ್ಮ? ನಾವು ಹೇಳೋದು ಅದೇಯಪ್ಪ, ಇಲ್ಲಿ ಜನಗಳಿಗೆ ಭಾರಿ ತೊಂದರೆ ಆಯ್ತಾ ಇದೆ. ಹೋಗೋರ್ಗೆ ಬರೋರ್ಗೆ ತೊಂದರೆ. ಇಲ್ಲಿ ರೋಡು ಚಿಕ್ಕದು, ಆ ಕಡೆಯಿಂದ ಬರೋಕ್ಕೂ ಆಯ್ತಾ ಇಲ್ಲ, ಈ ಕಡೆಯಿಂದ ಹೋಗೋಕ್ಕೂ ಆಯ್ತಾ ಇಲ್ಲ. ಸ್ಕೂಟ್ರುಗಳು ಬರ್ತವೆ, ಬಸ್ಗಳು ಬರ್ತವೆ, ಕಾರ್ಗಳು ಬರ್ತವೆ, ಹೋಗಿ ಅವ್ರವ್ರೆ ಗುದ್ದು ಬಿಡ್ತಾರೆ. ಎಲ್ಲ ಈ ಗೌರ್ಮೆಂಟ್ನಿಂದ ಎಕ್ಕುಟ್ಟೋಯ್ತಾ ಇದೆ ಕಣಪ್ಪ. ಇಲ್ಲಿ ಮೊದಲು ಬಂದು ರೆಡಿ ಮಾಡಿಕೊಟ್ರೆ ನೋಡಿ ಎಲ್ಲ ಸರಿ ಆಯ್ತದೆ. ಸರ್, ನಾಲೆಯಲ್ಲಿ ಇದೇ ರೀತಿ ದುರಂತಗಳು ಆಗ್ತಾನೆ ಇದೆ. ಯಾಕೆ ಎಚ್ಚೆತ್ತುಕೊಳ್ತಾರಲ್ಲ ಜಿಲ್ಲಾಡಳಿತ ಅಧಿಕಾರಿಗಳು ಅಂತ? ಅವ್ರ ನಿರ್ಲಕ್ಷ್ಯನೇ ನಿಜವಾದ ಕಾರಣ ಸರ್. ಏನಕ್ಕೆ ಅಂತಂದರೆ, ಈ ಭಾಗದ ರೈತರುಗಳು ಅವ್ರವ್ರದ ಕೃಷಿ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಬರೀ ಬೋಟ್ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಇಲ್ಲಿ ಮೂಲವಾಗಿ ಮೈಸೂರು ಮಹಾರಾಜರು ಮತ್ತು ಅವ್ರ ನೆರವಿಂದ ಸ್ಥಾಪಿತ ಆದಂಥ ಒಂದು ಬುಗ ಅಂತಂದರೆ ಇಡೀ ವಿಶ್ವದಲ್ಲೇ ಫೇಮಸ್. ಅವತ್ತಿನ ಕಾಲದಲ್ಲಿ ಆ ಬುಗಕ್ಕೆ ಒಂದು ಇದಿಷ್ಟು ಸಾರ್ವಜನಿಕರ ಆಕ್ರೋಶದ ನುಡಿಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.